ಹಾಯ್ ಫ್ರೆಂಡ್ಸ್, ಗುಡ್ ಆಫ್ಟರ್ನೂನ್. ವೆಲ್ಕಮ್ ಬ್ಯಾಕ್ ಟು ಶ್ವೇತಶ್ರೀ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಸೊ ಊಟ ಆಯ್ತಾ ಎಲ್ಲರದು? ನಮ್ಮದು ಊಟ ಆಯಿತು. ಈಗ ಮಕ್ಕಳನ್ನ ಸ್ಕೂಲಿಂದ ಕರ್ಕೊಂಬರೋಣ ಅಂತ ಹೊರಡ್ತಾ ಇದ್ದೀನಿ. ಸೊ ಮಕ್ಕಳು ಸ್ಕೂಲ್ ಸ್ಟಾರ್ಟ್ ಆಗಿ ಆಗಲೇ 15 ಡೇಸ್ ಆಯಿತು. ಸೊ ನನ್ನ ಮಗಳು ಇವತ್ತಿಂದ ಹೋಗಿದ್ದಾಳೆ, ಚಿಕ್ಕವಳು. ಅವಳದು ಫಸ್ಟ್ ಡೇ ಸ್ಕೂಲ್ಗೆ ಹೋಗಿರೋ ಅಂಥದ್ದು. ಸೊ ಫುಲ್ ಡೇ ಇದೆ, ಫಸ್ಟ್ ಡೇನೇ ನೋಡೋಣ ಹೇಗೆ ಏನು ಅಂತಂದ್ಬಿಟ್ಟು. ಸೊ ಎಲ್ಲ ಬುಕ್ಸು ಬ್ಯಾಗು ಎಲ್ಲ ತೊಗೊಂಡೋಗಿದ್ದಾಳೆ ಇವತ್ತೇನೆ. ಸೊ ಇವಾಗ ನಾನು ಊರಿಂದ ಗಣಕೆ ಸೊಪ್ಪು ತೊಗೊಬಂದಿದ್ವಿ. ಸೊ ಹಾಗಾಗಿ ಅದರದ್ದು ಸಾಂಬಾರು ಮಾಡಿದ್ದೀನಿ. ತುಂಬ ಚೆನ್ನಾಗಾಗಿದೆ ಸಾಂಬಾರು, ಒಳ್ಳೆ ಹೆಲ್ತ್ಗೆ ಒಳ್ಳೆಯದು. ಗಣಕೆ ಸೊಪ್ಪು ಹೆಲ್ತಿಗೆ ತುಂಬ ಒಳ್ಳೆಯದು. ಅದರಲ್ಲಿ ಔಷಧೀಯ ಗುಣಗಳಿರುವಂತಹ ಸೊಪ್ಪದು. ಸೊ ಹಾಗಾಗಿ ಅದನ್ನು ವರ್ಷಕ್ಕೊಂದ್ಸತಿ 2 ಸತಿ ಅಥವಾ ಯಾವಾಗ ಸಿಗುತ್ತೋ ಅವಾಗಾದರೂ ತಿನ್ನಲೇಬೇಕು. ಮತ್ತು ನುಗ್ಗೆ ಸೊಪ್ಪಾಗಿರ್ಬೋದು, ಗಣಕೆ ಸೊಪ್ಪು, ಮತ್ತು ಹೊನ್ಗಾನೆ ಸೊಪ್ಪು ಅಂತ ಸಿಗುತ್ತೆ, ಅದಾಗಿರ್ಬೋದು. ಸೊ ಇದೆಲ್ಲನೂ ಅದಾಗದೇ ಬೆಳೆಯುವಂಥದ್ದು. ಸೊ ನಾವೇನು ಗೊಬ್ಬರ ಹಾಕಿ ಅಥವಾ ಔಷಧಿ ಹೊಡೆದು ಯಾವುದೇ ನೀರು ಹಾಕಿ ಏನು ಬೆಳೆಸೋದಿಲ್ಲ. ಅದೆಲ್ಲ ಹೊಲಗಳಲ್ಲಿ ಗದ್ದೆಗಳಲ್ಲಿ ಎಲ್ಲ ಬೆಳೆಯುವಂಥದ್ದು, ಸಿಗುವಂಥದ್ದು. ಮತ್ತು ಬಿದಿರು ಕಳ್ಳೆ, ಈಗ ಮಳೆ ಬರೋವಂಥ ಟೈಮಲ್ಲಿ ಬಿದಿರು ಹೊಸದಾಗಿ ಚಿಗುರುತ್ತಲ್ಲ, ಆ ಚಿಗುರನ್ನ ತಗೊಬಂದು ಸಾಂಬಾರು ಮಾಡೋವಂಥದ್ದು. ಅದು ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಎಲ್ಲ ಥರದ ಕಾಳುಗಳನ್ನು ಹಾಕಿ ಮಾಡೋವಂಥದ್ದಿಂದ ಪ್ರೋಟೀನ್, ವಿಟಮಿನ್ಸ್ ಮತ್ತು ಇದು ಬಿದಿರು ಕಳ್ಳೆ, ಸೊ ಇದೆಲ್ಲ ಹಾಕಿ ಮಾಡೋದ್ರಿಂದ ತುಂಬ ಒಳ್ಳೆ ಟೇಸ್ಟ್ ಇರುತ್ತೆ ಮತ್ತು ಹೆಲ್ತ್ಗೂ ತುಂಬ ಒಳ್ಳೆಯದು. ಬಟ್ ತುಂಬ ಹೀಟ್, ಅದು ಪ್ರೆಗ್ನೆಂಟ್ ಇರೋರು ಇದನ್ನು ಸೇವಿಸಬಾರ್ದು ಬಿದಿರು ಕಳ್ಳೆನ. ಸೊ ಹಾಗಾಗಿ ಮತ್ತು ಹಣಬೆ ಎಲ್ಲ ಹುಟ್ಟುತ್ತಲ್ಲ, ಈಗ ಮಳೆ ಬರೋ ಟೈಮಲ್ಲಿ ಹಣಬೆ ತೋಟಗಳಲ್ಲಿ ಮತ್ತು ಹೊಲ ಗದ್ದೆಗಳಲ್ಲೆಲ್ಲ ಹಣಬೆ ಬರುತ್ತಲ್ವ. ಸೊ ಇಲ್ಲೂ ಅಷ್ಟೇ ಮಾಡ್ತಾರೆ, ಅಂದರೆ ಅವರಾಗೆ ಫಾರ್ಮ್ ಹೌಸ್ಗಳಲ್ಲಿ ಬೆಳೆದು ತಂದು ಮಾರ್ತಾರೆ. ಸೊ ಅದಕ್ಕಿಂತ ನಾವು ಹೊಲ ಗದ್ದೆಗಳಲ್ಲಿ ಈ ಮಳೆ ಟೈಮಲ್ಲಿ ಹುಟ್ಟುವಂಥ ಹಣಬೆ ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಹೆಲ್ತ್ಗೆ ಒಳ್ಳೆಯದು ಕೂಡ. ಸೊ ಹಾಗಾಗಿ ಊರುಗಳ ಕಡೆ ಹೋದಾಗ ಯಾವ್ಯಾವ ಸೊಪ್ಪು ಸಿಗುತ್ತೆ, ಬೆರಕೆ ಸೊಪ್ಪು ಅಂತ ಸಿಗುತ್ತೆ, ಎಲ್ಲ ಬೇಲಿಗಳಲ್ಲೆಲ್ಲ ಹಬ್ಕೊಂಡಿರುತ್ತೆ. ಸೊ ಆ ಥರದ್ದು ಸೊಪ್ಪಾಗಿರ್ಬೋದು, ಅಥವಾ ಅಣ್ಣೆ ಸೊಪ್ಪು ಅಂತ ಸಿಗುತ್ತೆ. ಈ ಹೊಲದಲ್ಲಿ, ಈಗ ಹೊಲ ಚೆಲ್ಲ ಕಾಲದಲ್ಲಿ ಹೊಲದಲ್ಲಿ ಹುಟ್ಟಿರುತ್ತೆ. ಸೊ ಈ ಥರ ಸೊಪ್ಪುಗಳು ಎಲ್ಲ ಆಗಿನ ಕಾಲದಲ್ಲಿ ಇದೇ ಥರದ್ದೆಲ್ಲ ತಿಂತಾ ಇದ್ದಿದ್ದು. ಸೊ ಹಾಗಾಗಿ ಆಗ ಎಷ್ಟು ಹೆಲ್ತಿಯಾಗಿದ್ದರು. ಬಟ್ ಈಗ ನಾವು ಇಲ್ಲಿದ್ದು ಬೆಳೆಯುವಂತಹ ಸೊಪ್ಪು ತರಕಾರಿಗಳು ಔಷಧಿ ಹಾಕಿ ಯಾವ್ಯಾವ ನೀರಲ್ಲಿ ಬೆಳೆದಿರ್ತಾರೋ ಆ ಥರದನ್ನ ತಂದು ತಿಂತೀವಿ. ಏನೂ ಮಾಡೋಕ್ಕಾಗಲ್ಲ, ಯಾಕಂದರೆ ನಾವು ಬ್ಯಾಂಗ್ಳೂರಲ್ಲಿ ಇರೋದ್ರಿಂದ ನಾವೇ ಬೆಳ್ಕೊಂಡು ತಿನ್ನೋದಕ್ಕಾಗಲ್ಲ. ಹಳ್ಳಿಗಳ ಕಡೆ ನಾವು ಹೋಗೋದೇ ತುಂಬ ರೇರು. ಹಾಗಾಗಿ ಇಲ್ಲಿ ಯಾವ್ದು ಸಿಗುತ್ತೋ ಅದೇ ಹೆಲ್ತ್ಗೆ ಒಳ್ಳೆಯದು ಅಂತ ನಾವು ತಿಂತಾ ಇದ್ದೀವಿ. ಸೊ ಅದರಿಂದ ತುಂಬ ಕಾಯಿಲೆಗಳೆಲ್ಲ ಬರ್ತಾ ಇರುತ್ತೆ. ಸೊ ಹಾಗಾಗಿ ಹಳ್ಳಿಗಳ ಕಡೆ ಹೋದಾಗಾದ್ರೂ ನೀವು ಈ ಥರ ಸೊಪ್ಪು ಸಿಕ್ಕಿದಾಗ ತೊಗೊಂಡು ಬಂದು ತಿನ್ನಿ, ಮಕ್ಳಿಗೂ ತಿನ್ನಿಸಿ. ಸೊ ಇದರಿಂದ ತುಂಬ ಒಳ್ಳೆಯದು. ನುಗ್ಗೆ ಸೊಪ್ಪು ಅಷ್ಟೇ ತುಂಬ ಹೆಲ್ತ್ಗೆ ತುಂಬ ಒಳ್ಳೆಯದು. ಸೊ ಗಣಕೆ ಸೊಪ್ಪಾಗಿರ್ಬೋದು, ನುಗ್ಗೆ ಸೊಪ್ಪು ಮತ್ತು ಸೀಗೆ ಸೊಪ್ಪು ಅಂತ ಸಿಗುತ್ತೆ, ಅಂದರೆ ಗಿಡದ ಚಿಗುರಿರುತ್ತಲ್ಲ ಅದನ್ನು ಕಿತ್ಕೊಂಡು ಬಂದು ಮಾಡೋವಂಥದ್ದು. ತುಂಬ ಚೆನ್ನಾಗಿರುತ್ತೆ. ಇದೆಲ್ಲ ಹಳೆ ಕಾಲದಲ್ಲಿ ತಿಂತಾ ಇದ್ದಂತಹ ಸೊಪ್ಪುಗಳು, ಅಂದರೆ ಎಲ್ಲ ಸ್ವಲ್ಪ ಕಹಿ ಇರುತ್ತೆ, ಮುಳ್ಳಿರುತ್ತೆ, ಈ ಥರ ಎಲ್ಲ ಇರುತ್ತೆ. ಬಟ್ ಇದೆಲ್ಲ ಹೆಲ್ತ್ಗೆ ತುಂಬ ಒಳ್ಳೆಯದು, ಔಷಧೀಯ ಗುಣಗಳನ್ನು ಹೊಂದಿದೆ. ಎಲ್ಲ ರೀತಿ ಕಾಯಿಲೆಗಳಿಗೂ ಈ ಥರ ಸೊಪ್ಪುಗಳು ರಾಮಬಾಣ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಈ ಥರದ ಸೊಪ್ಪೇನಾದ್ರು ಸಿಕ್ಕಿದ್ರೆ ಅಥವಾ ಎಲ್ಲಾದರೂ ಇಲ್ಲೇ ಮಾರ್ತಾ ಇದ್ದರೆ ಸೊ ತಗೊಂಡು ಯೂಸ್ ಮಾಡಿ. ಹೊನ್ಗಾನೆ ಸೊಪ್ಪು ಅದು ಅಷ್ಟೇ ಈ ಮಳೆಗಾಲದಲ್ಲಿ ತುಂಬ ಬರುತ್ತೆ. ಸಬ್ಬಕ್ಕಿ ಸೊಪ್ಪಾಗಿರ್ಬೋದು, ಅದು ಚೆನ್ನಾಗಿರುತ್ತೆ. ಊರುಗಳ ಕಡೆ ಎಲ್ಲನೂ ತುಂಬ ಬೆಳ್ಕೊಂಡು ಎಲ್ಲ ತಿಂತಾ ಇರ್ತಾರೆ. ಹಳ್ಳಿಯವರು ಎಷ್ಟು ಶಕ್ತಿಶಾಲಿ ಆಗಿರ್ತಾರೆ, ಬಟ್ ಸಿಟಿಯವ್ರಿಗೆ ಹೋಲಿಸ್ಕೊಂಡ್ರೆ. ಊರಿಂದ ಇದು ಗಣಕಿ ಸೊಪ್ಪು ತೊಗೊಂಡು ಬಂದಿದ್ವಿ, ಇದರಲ್ಲಿ ಸಾಂಬಾರು ಮಾಡೋಣ ಅಂತ ಹೇಳಿಬಿಟ್ಟು. ಸೊ ನೋಡಿ ಯಾವ ರೀತಿ ಇದೆ, ಎಲ್ಲೂ ಸಿಗುತ್ತೆ ಬ್ಯಾಂಗ್ಳೂರಲ್ಲೂ. ಸೊ ನೋಡಿದ್ದೀರಾ ಅನಿಸುತ್ತೆ. ನೀವು ಬೇರೆ ಯಾವ ಹೆಸರಲ್ಲಿ ಕರಿತೀರಾ ಅಂತ ಗೊತ್ತಿಲ್ಲ, ನಾವು ಗಣಕೆ ಸೊಪ್ಪು ಅಂತ ಹೇಳ್ತೀವಿ. ಗಣಕೆ ಸೊಪ್ಪಿನ ಸಾರಿಗೆ ಅವರೆಕಾಳನ್ನ ಹುರಿದ್ಬಿಟ್ಟು ಹಾಕಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ನಾನೀಗ ಸ್ವಲ್ಪ ಅವರೆಕಾಳನ್ನೆಲ್ಲ ಹುರ್ಕೊತಾ ಇದ್ದೀನಿ ಸಿಮ್ಮಲ್ಲಿ ಇಟ್ಕೊಂಡು. ನೆಕ್ಸ್ಟ್ ಅದನ್ನೆಲ್ಲ ನೀಟಾಗಿ ಚೆನ್ನಾಗಿ ತೊಳ್ಕೊಂಡು ಒಂದು ಪಾತ್ರೆಯಲ್ಲಿ ನೀರು ಹಾಕಿ, ನೀರು ಕುದಿ ಬಂದಮೇಲೆ ನಾನು ಅವರೆಕಾಳು ಹಾಕ್ಕೊಂಡು ಇದನ್ನು ಸ್ವಲ್ಪ ಬೇಯಿಸ್ಕೊತಾ ಇದ್ದೀನಿ, ಉಪ್ಪು ಹಾಕಿಬಿಟ್ಟು. ಈ ಕಡೆ ಗಣಕೆ ಸೊಪ್ಪನ್ನ ನೀಟಾಗಿ ತೊಳೆದು ಎಲ್ಲ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇದನ್ನು ಅಷ್ಟೇ ಒಂದು ಪಾತ್ರೆಯಲ್ಲಿ ನೀರು ಬಿಸಿ ಆದಮೇಲೆ ಗಣಕೆ ಸೊಪ್ಪು ಹಾಕಿ ಸ್ವಲ್ಪ ಬೇಯಿಸ್ಕೊತೀನಿ ಸಪ್ರೇಟು. ಯಾಕಂದರೆ ಇದು ಸ್ವಲ್ಪ ಕಹಿ ಇರುತ್ತೆ, ಹಾಗಾಗಿ ಸ್ವಲ್ಪ ಅಂದರೆ ನೀರಲ್ಲಿ ಮುಳುಗಿ ಒಂದು ಕುದಿ ಬಂದಮೇಲೆ ಅಲ್ವ ನಾವು ಸೊಪ್ಪು ಹಾಕೋದು. ಹಾಗಾಗಿ ಒಂದು ಸತಿ ಬೆಂದ ಮೇಲೆ ನಾನು ತೆಗೆದು ಅವರೆಕಾಳು ಒಳಗಡೆ ಇರೋವಂಥ ಪಾತ್ರೆಗೆ ಹಾಕ್ಕೊತೀನಿ. ಸೊ ಚೆನ್ನಾಗಿರುತ್ತೆ ತುಂಬ ಈರಿ ಮೆಥಡಲ್ಲಿ ಮಾಡೋದ್ರಿಂದ. ಇದನ್ನು ಕಾಶಿ ಸೊಪ್ಪು ಅಂತಲೂ ಕರೀತಾರೆ. ಇದರಲ್ಲಿ 2 ಜಾತಿ ಇರುತ್ತೆ, ಒಂದು ಕಪ್ಪು ಹಣ್ಣು ಬಿಡುತ್ತೆ, ಒಂದೊಂದು ಕೆಂಪು ಹಣ್ಣು ಬಿಡುತ್ತೆ. ಸೊ ಇದು ಹೊಟ್ಟೆ ಹುಣ್ಣಾಗಿರೋರಿಗೆ, ಗಂಟಲಲ್ಲಿ ಹುಣ್ಣಾಗಿರೋರಿಗೆ, ಹೊಟ್ಟೆನಲ್ಲಿ ಸಣ್ಣ ಸಣ್ಣ ಗುಳ್ಳೆಗಳಾಗಿದೆ ಆ ಥರದವ್ರಿಗೆಲ್ಲನೂ ಇದನ್ನು ತಿಂದರೆ ತುಂಬ ಉಪಯೋಗ ಆಗುತ್ತೆ, ಕಾಶಿ ಸೊಪ್ಪು, ಗಣಕೆ ಸೊಪ್ಪು. ನೆಕ್ಸ್ಟು ಕಾಳು ಬೆಂದ ಮೇಲೆ ನಾವು ಆ ಕಡೆ ಪಾತ್ರೆಯಲ್ಲಿ ಕುದಿಸ್ಕೊಂಡಂಥ ಸೊಪ್ಪನ್ನ ತೆಗೆದು ಇದರೊಳಗೆ ಹಾಕ್ಕೊಬೇಕು. ಸೊ ಹಾಕ್ಕೊಂಡು ಇದನ್ನು ಉಪ್ಪು ಹಾಕಿ ನೀಟಾಗಿ ಬೇಯಿಸ್ಕೊಬೇಕು. ಈ ಸೊಪ್ಪನ್ನ ಹಿಂದಿನ ಪೂರ್ವಜರು ತುಂಬ ಯೂಸ್ ಮಾಡ್ತಾಯಿದ್ರು. ಬಟ್ ಈಗೀಗ ನಾವು ಈ ಸೊಪ್ಪು ಏನು ಅಂತಲೇ ಗೊತ್ತಿರಲ್ಲ, ಮತ್ತು ನಾವು ತಿನ್ನೋದು ಇಲ್ಲ. ಹಾಗಾಗಿ ಈ ಸೊಪ್ಪನ್ನು ಬಳಸೋದ್ರಿಂದ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಆಗಲ್ಲ, ಏನಾಗಲ್ಲ. ತುಂಬ ಒಳ್ಳೆಯದು ಸೊಪ್ಪು ತಿನ್ನೋದ್ರಿಂದ. ಹಲವಾರು ಕಾಯಿಲೆಗಳಿಗೆ ಇದು ಮದ್ದು ಅಂತಲೇ ಹೇಳ್ಬೋದು. ನೆಕ್ಸ್ಟು ಸೊಪ್ಪು ಕಾಳು ಎಲ್ಲ ಬೆಂದ ಮೇಲೆ ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡು ಅದನ್ನು ಸ್ವಲ್ಪ ಬೇಯಿಸ್ಕೊತೀನಿ ನಾನು.
ನೆಕ್ಸ್ಟು ಸೊಪ್ಪು ಕಾಳೆಲ್ಲ ಒಗ್ಗರಣೆ ಮಾಡೋದಕ್ಕೆ ನಾನು ಈರುಳ್ಳಿ, ಒಣಮೆಣಸಿನ್ಕಾಯಿ ಮತ್ತು ಸ್ವಲ್ಪ ತೆಂಗಿನಕಾಯಿ ತುರಿ ಎಲ್ಲ ರೆಡಿ ಮಾಡಿಟ್ಕೊಂಡಿದ್ದೀನಿ. ಒಂದು ಬಾಣಲೆಗೆ ಎಣ್ಣೆ ಹಾಕ್ಕೊಂಡು ಒಂದು ಸ್ವಲ್ಪ ಸಾಸಿವೆ, ಆಮೇಲೆ ಈರುಳ್ಳಿ ಹಾಕ್ಕೊಂಡು ಮೆಣಸಿನ್ಕಾಯಿ ಹಾಕ್ಕೊಂಡು ಎಲ್ಲ ಫ್ರೈ ಮಾಡಿಕೊಂಡು, ಆಮೇಲೆ ಸೊಪ್ಪು ಮತ್ತು ಕಾಳಿಂದ ನೀರನ್ನ ಸಪ್ರೇಟ್ ಮಾಡಿ ಇಟ್ಟಿರ್ತೀನಲ್ಲ, ಬರೀ ಸೊಪ್ಪು ಕಾಳನ್ನ ಇದ್ರೊಳಗೆ ಹಾಕಿ ತೆಂಗಿನಕಾಯಿ ತುರಿ ಹಾಕಿ ಎಲ್ಲ ನೀಟಾಗಿ ಒಗ್ಗರಣೆ ಮಾಡ್ಕೊಂಡಿದ್ದೀನಿ. ಸೊ ಈ ಕಡೆ ಮಸಾಲೆ ರುಬ್ಕೊಳ್ಳೋದಕ್ಕೆ ಸ್ವಲ್ಪ ಕಾಳು ಮತ್ತು ಸೊಪ್ಪು ಎತ್ತಿಟ್ಕೊಂಡಿದ್ದೀನಿ, ತೆಂಗಿನಕಾಯಿ, ಬೇಯಿಸ್ಕೊಂಡಿರುವಂಥ ಮೆಣಸಿನ್ಕಾಯಿ, ಒಂದು 4 ಬೆಳ್ಳುಳ್ಳಿ, ಮತ್ತು ನೋಡಿ ಸಪ್ರೇಟ್ ತೆಗೆದಿಟ್ಟಿರುವಂಥ ನೀರು, ಸೊಪ್ಪು ಕಾಳೆಲ್ಲ ಬೆಂದಿರುವಂಥ ನೀರು ನೋಡಿ ಯಾವ ಕಲರ್ ಇದೆ ಅಂತ, ಸೊಪ್ಪುಂದೆಲ್ಲ ರಸ ಚೆನ್ನಾಗಿ ಬಿಟ್ಕೊಂಡಿದೆ. ಸೊ ಹಾಗಾಗಿ ನೋಡಿ ಇದು ಕಷಾಯ ಥರನೇ ಕಾಣಿಸ್ತಾ ಇದೆ ಅಲ್ವಾ. ಸೊ ನೋಡಿ ಇದು ಸೊಪ್ಪು ಕಾಳು ಎಲ್ಲ ರೆಡಿಯಾಗಿದೆ. ಈಗ ನಾನು ಟೇಸ್ಟ್ ಮಾಡಿ ನೋಡ್ತಾ ಇದ್ದೀನಿ. ತುಂಬ ಚೆನ್ನಾಗಾಗಿದೆ. ಸ್ವಲ್ಪ ಕಹಿ ಇದೆ, ಬಟ್ ಒಳ್ಳೆಯದು, ತುಂಬ ಚೆನ್ನಾಗಿದೆ. ಅವರೆಕಾಳು, ತೆಂಗಿನಕಾಯಿ, ಈರುಳ್ಳಿ ಎಲ್ಲ ಹಾಕಿರೋದ್ರಿಂದ ಈ ಸೊಪ್ಪಿನ ರಸ ಬೇಯಿಸ್ಕೊಂಡು ತಿಂದರೂ ಒಳ್ಳೆಯದು. ಡೈಲಿ ತಿನ್ನೋದ್ರಿಂದನೂ ಅಷ್ಟೇ ಯಾವುದೇ ರೀತಿ ನೆಗಡಿ, ಕೆಮ್ಮು, ಶೀತ ಏನೂ ಆಗೋದಿಲ್ಲ. ತುಂಬ ಹೆಲ್ತ್ಗೆ ಒಳ್ಳೆಯದು ಈ ಸೊಪ್ಪು. ಸೊ ನೀರೇನು ಹಾಕ್ಕೊಳ್ಳೋ ಹಾಗಿಲ್ಲ, ಸ್ವಲ್ಪ ಇದನ್ನೇ ನೀಟಾಗಿ ಗಟ್ಟಿಯಾಗಿ ರುಬ್ಕೊಬೇಕು, ಯಾಕಂದರೆ ಇದೇ ಖಾರ ನಾವು ಸಾಂಬಾರಿಗೆ ಬಳಸುವಂಥದ್ದು. ಸೊ ಹಾಗಾಗಿ ನಾನು ಈಗ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನೀಟಾಗಿ ಇದನ್ನೆಲ್ಲ ಬಳಸ್ಕೊತೀನಿ. ಇದಕ್ಕೆ ಹಾಲು ಹಾಕಬೇಕು ಈ ಸಾಂಬಾರಿಗೆ. ಹಸಿ ಹಾಲು ಇರುತ್ತಲ್ಲ, ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಕಾಯ್ದಿರೋದು ಹಾಕ್ಬೋದು, ಬಟ್ ಟೇಸ್ಟು ಡಿಫ್ರೆನ್ಸ್ ಇರುತ್ತೆ ಸ್ವಲ್ಪ. ನೋಡಿ ಈಗ ರುಬ್ಬಿರೋದು ಖಾರ ಈ ಥರ ಗಟ್ಟಿಯಾಗಿ ರುಬ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ನಾವು ನೀರು ಬಸ್ತಿಟ್ಕೊಂಡಿರ್ತೀವಲ್ಲ, ಸೊಪ್ಪು ಕಾಳು ಎಲ್ಲ ಬೆಂದಿರೋಂತಹ ನೀರು ನೋಡಿ ಇಷ್ಟು ಸಿಕ್ಕಿದೆ. ಸ್ವಲ್ಪ ನೀರಿಗೇ ಸಾಕು, ಚೆನ್ನಾಗಿರುತ್ತೆ. ನೋಡಿ ಖಾರ ಎಲ್ಲ ಮಿಕ್ಸ್ ಮಾಡಿಕೊಂಡು ನೆಕ್ಸ್ಟ್ ನಾವು ನೋಡಿ ಖಾರ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದಕ್ಕೆ ಯಾವ ರೀತಿ ಆಗಿದೆ. ಗಟ್ಟಿ ನಿಮಗೆ ಸ್ವಲ್ಪ ತೆಳು ಬೇಕಂದರೆ ಸ್ವಲ್ಪ ತೆಳು ಮಾಡ್ಕೊಬೋದು. ಸೊ ಈಗ ಹಾಲು ಹಾಕ್ಕೊತೀವಲ್ಲ ನಾವು, ಹಾಗಾಗಿ ಅದು ತೆಳು ಆಗುತ್ತೆ ಅದರಿಂದ. ಸೊ ತುಂಬ ಟೇಸ್ಟಿಯಾಗಿರುತ್ತೆ. ಈಗ ಉಪ್ಪು ಖಾರ ಎಲ್ಲ ಚೆಕ್ ಮಾಡಿಕೊಂಡು, ಸೊ ಬೇಕಂದರೆ ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ಕೊಬೋದು, ಇಲ್ಲಾಂದರೆ ಕರೆಕ್ಟಾಗಿ ಆಗಿರುತ್ತೆ ಮೊದಲೇ. ಸೊ ಈಗ ಗಣಕೆ ಸೊಪ್ಪಿನ ಸಾಂಬಾರು ರೆಡಿ ಇದೆ. ಈ ಕಡೆ ಪಲ್ಯನೂ ರೆಡಿಯಾಗಿದೆ, ಪಲ್ಯ ಸಾಂಬಾರು ಎಲ್ಲ ರೆಡಿಯಾಗಿದೆ. ನೀವು ಒಂದ್ಸತಿ ಟ್ರೈ ಮಾಡಿ ಹೇಗೆ ಬಂತು ಏನು ಅಂತ ಕಮೆಂಟ್ ಮಾಡಿ ತಿಳಿಸಿ, ನಿಮಗೆಲ್ಲ ಇಷ್ಟ ಆಗುತ್ತಾ ಏನು ಅಂತ. ಯಾಕಂದರೆ ಇದು ಗಣಕೆ ಸೊಪ್ಪು, ಇದು ಮೆಡಿಸಿನಲ್ ಪ್ರಾಪರ್ಟಿ ಇರೋವಂಥ ಸೊಪ್ಪು. ಸ್ವಲ್ಪ ಕಹಿ ಇರುತ್ತೆ, ಹಾಗಲಕಾಯಿ ಆಗಿರ್ಬೋದು, ಈ ಸೊಪ್ಪು ಆಗಿರ್ಬೋದು, ಸ್ವಲ್ಪ ಕಹಿ ಬರುತ್ತೆ, ಬಟ್ ಹೆಲ್ತ್ಗೆ ತುಂಬ ಒಳ್ಳೆಯದು. ಹಾಗಾಗಿ ಗಣಕೆ ಸೊಪ್ಪಿನ ಸಾಂಬಾರು, ಉಪ್ಸಾರು, ರೈಸು ಮತ್ತು ಪಲ್ಯ ತಿಂತಾಯಿದ್ರೆ ತುಪ್ಪ ಹಾಕ್ಕೊಂಡು ಸಖತ್ತಾಗಿರುತ್ತೆ ಕಾಂಬಿನೇಷನ್ನು. ಸ್ವಲ್ಪ ಸೊಪ್ಪಿಂದು ಕಹಿ ಇರುತ್ತೆ, ಬಟ್ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ತಿಂದು ಹೇಗಿದೆ ಅಂತ ಟೇಸ್ಟ್ ನೋಡೋಣ ಬನ್ನಿ. ಕಾಯಿ ತುರಿ ಎಲ್ಲ ಹಾಕಿರೋದಕ್ಕೆ ಸೊಪ್ಪಿಗೆ ತುಂಬ ಚೆನ್ನಾಗಿದೆ, ಬಟ್ ಸ್ವಲ್ಪ ಕಹಿ ಇದೆ ಸೊಪ್ಪು. ಸೊ ಹಾಗಾಗಿ ದೇಹಕ್ಕೆ ಸಿಹಿ ಕಹಿ ಎರಡೂ ಇರಬೇಕು, ಹಾಗಾಗಿ ಒಳ್ಳೆ ಹೆಲ್ತ್ಗೆ ಒಳ್ಳೆ ಇರೋವಂಥ ಸೊಪ್ಪು ಇದು. ಸೊ ತುಂಬ ಚೆನ್ನಾಗಿದೆ, ಚೆನ್ನಾಗಿ ಬಂದಿದೆ. ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ. ನನ್ನ ಮಗಳಿಗೆ ಇವತ್ತು ಸ್ಕೂಲಲ್ಲಿ ಫಸ್ಟ್ ಡೇ ಅವಳು ಹೋಗಿರೋವಂಥದ್ದು, ಹಾಗಾಗಿ ಫಸ್ಟ್ ಡೇಗೆ ಈ ರೀತಿ ಮೇನ್ ಡೋರಲ್ಲಿ ಡೆಕೋರೇಷನ್ ಮಾಡಿದ್ರು. ಸೊ ಅಲ್ಲೊಂದು ಫೋಟೋ ಕ್ಲಿಪ್ಪಿಂಗ್ಸ್ ತೊಗೊಂಡು ಬಂದೆ. ಹೇಗಿದೆಯೋ ಗಣಕೆ ಸೊಪ್ಪಿನ ಸಾರು? ಚೆನ್ನಾಯ್ತಾ? ಕಹಿ ಇದೆಯಾ ಇಲ್ವಾ? ಇಷ್ಟ ಆಯ್ತಾ? ಇದು ಪಪ್ಪಾಯ ಊರಿಂದ ತಂದಿದ್ದು, ತುಂಬ ಚೆನ್ನಾಗಿ ಸ್ವೀಟಾಗಿತ್ತು. ಹಾಗಾಗಿ ತುಂಬ ಬೀಜ ಇದೆಯಲ್ವಾ, ಹಾಗಾಗಿ ಮನೆ ಮುಂದೆ ಜಾಗದಲ್ಲಿ ಹಾಕೋಣ, ಸ್ವಲ್ಪ ಮಳೆ ಬರ್ತಿದೆಯಲ್ಲ, ಈಗ ಗಿಡ ಏನಾದರೂ ಉಟ್ಕೊಂಡ್ರೆ ಅಂತ ಹೇಳಿಬಿಟ್ಟು ಊರಿಗೆ ತೊಗೊಂಡೋಗಿ ಹಾಕೊಬೋದು ಅಂತ ಹೇಳಿ ಈ ಬೀಜನೆಲ್ಲ ತೊಗೊಂಡು ಹೋಗಿ ಮನೆ ಮುಂದೆ ಖಾಲಿ ಜಾಗದಲ್ಲಿ ಹಾಕ್ತಾ ಇರ್ತೀನಿ. ಇದಾಗಿರ್ಬೋದು, ಅಥವಾ ಬೇರೆ ಯಾವ ಹಣ್ಣು ತಂದ್ರೂ ಅದರಲ್ಲಿ ಬೀಜ ಇರೋದನ್ನೆಲ್ಲ ಹಾಕ್ತಾ ಇರ್ತೀನಿ. ಗಿಡ ಉಟ್ಕೊಂಡ್ರೆ ತೊಗೊಂಡೋಗಿ ಊರಲ್ಲಿ ಹಾಕ್ಬೋದು, ಅಥವಾ ಇಲ್ಲೇ ಎಲ್ಲಾದರೂ ಹಾಕೊಬೋದು ಅಂತ ಹೇಳಿಬಿಟ್ಟು ಮಾಡ್ತಿದ್ದಾಳೆ. ಸೊ ಮಳೆ ಅಂತೂ ಬಂತು, ಸ್ಕೂಲಿಂದ ಬರಬೇಕಾದ್ರೆ ಮಳೆ ಸ್ವಲ್ಪ ಬಂತು. ಸೊ ಹಾಗೆ ಅಷ್ಟು ಜೋರೇನು ಬರಲಿಲ್ಲ, ಮಳೆ ಬಂತು. ಇನ್ನೂ ಒಂದು ವಾರ ಮಳೆ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ ನ್ಯೂಸಲ್ಲೆಲ್ಲ. ಮಳೆ ಬರ್ತಾ ಇದೆ ಅಂತ ಹೇಳಿಬಿಟ್ಟು ಒಂದೊಂದು ವಾರ ಇರುತ್ತೆ ಮಳೆ ಅಂತ, ನೋಡಬೇಕು ಹೇಗಿರುತ್ತೆ ಏನು ಅಂತ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನೆಕ್ಸ್ಟ್ ಡೇ ಮಾರ್ನಿಂಗ್ ವ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ಮೇಲ್ ಟೆರೆಸ್ಗೆ ಬಂದಿದ್ದೆ. ಸೊ ಮಿಷಿನ್ಗೆ ಸ್ವಲ್ಪ ಬಟ್ಟೆ ಹಾಕಿದ್ದೆ ಒಣಗಾಕೋಣ ಅಂತ ಹೇಳಿ. ಸೊ ಅನ್ಫಾರ್ಚುನೇಟ್ಲಿ ಕರೆಂಟ್ ಹೋಗಿದೆ. ಸೊ ಮಿಷಿನ್ ಓಪನ್ ಮಾಡೋದಕ್ಕಾಗಲ್ಲ. ಇವತ್ತು ದಾಸವಾಳ ಗಿಡ ಎಷ್ಟೊಂದು ಹೂವಾಗ್ಬಿಟ್ಟಿದೆ ನೋಡಿ, ತುಂಬ ಚೆನ್ನಾಗಿದೆ. ಒಂದು ಸುತ್ತಿಂದು ದಾಸವಾಳ ತುಂಬ ಚೆನ್ನಾಗಿ ಬಂದಿದೆ ನೋಡಿ. ಬ್ಯಾಕ್ ಸೈಡೆಲ್ಲ ಫುಲ್ಲು ಒಂಥರ ಹುಳ ಆಗಿಬಿಟ್ಟಿದೆ, ಮತ್ತು ಇರುವೆಗಳೆಲ್ಲ ಹತ್ತಿದೆ, ಏನಕ್ಕೆ ಅಂತ ಗೊತ್ತಿಲ್ಲ. ಸೊ ಇರುವೆಗಳೆಲ್ಲ ಬಂದಿದ್ದಾವೆ. ನಿಮ್ಮ ಗಿಡದಲ್ಲೂ ಹೀಗೆ ಆಗುತ್ತಾ? ಎಷ್ಟೊಂದು ಮಳೆ ಹುಯ್ದ ಮೇಲೆ ಎಷ್ಟೊಂದು ಮೊಗ್ಗಾಗಿದೆ. ಸೊ ಮೊಗ್ಗು ಸುತ್ತ ಎಲ್ಲ ಫುಲ್ಲು ಹುಳಗಳಾಗ್ಬಿಟ್ಟಿದೆ, ಬಿಳಿ ಹುಳಗಳು. ಇದು ದಾಸವಾಳ ತುಂಬ ಚೆನ್ನಾಗಿದೆ, ಚೆನ್ನಾಗಿ ಹರಳಿದಾವೆಲ್ಲ. ನಾನು
ನೆಕ್ಸ್ಟು ಇವಾಗಂತೂ ತುಳಸಿ ಗಿಡ ನೋಡಿ, ಸೊ ಎಷ್ಟೊಂದು ಪಾಟಲ್ಲೆಲ್ಲ ಎಷ್ಟೊಂದು ಉಟ್ಕೊಂಡಿದೆ ಅಂತ, ಫುಲ್ಲು ಒಟ್ಲು ಥರ ಉಟ್ಬಿಟ್ಟಿದೆ. ಅವಾಗ ಇಲ್ಲೆಲ್ಲ ಗಿಡ ಇತ್ತಲ್ಲ, ಎಲ್ಲ ಬೀಜ ಎಲ್ಲ ಎಗ್ರಿ, ಸೊ ಈಗ ತುಳಸಿ ಗಿಡ ಪಾಟಲ್ಲೆಲ್ಲ ಫುಲ್ಲು ಎಷ್ಟೊಂದು ಹುಟ್ಟಿದೆ ನೋಡಿ ಸಣ್ಣದಾಗಿ. ಇದು ಶುಂಠಿ ಗಿಡ, ಸ್ವಲ್ಪ ದಿನ ಆದಮೇಲೆ ತೆಗ್ಯೋಣ ಅಂತ ಹೇಳಿ, ಸೊ ಇನ್ನು ಶುಂಠಿ ಸ್ವಲ್ಪ ದಪ್ಪದಾಗಲಿ ಅಂತ ಹೇಳಿ. ಸೊ ನೋಡಿ ಇಲ್ಲಿ ಇದರಲ್ಲಿ ಇದೆಲ್ಲ ತುಳಸಿ ಗಿಡನೇ, ಫುಲ್ಲು ಸಣ್ಣದಾಗಿ ಹುಟ್ಬಿಟ್ಟಿದೆ ಎಲ್ಲ. ನಾನು ಇದು ಅಲೋವೆರಾ, ಇದು ಅಷ್ಟೇ, ಇಲ್ಲೊಂದು ಪಾಟಲ್ಲಿ ಶುಂಠಿ ಹಾಕಿದ್ದೀನಿ ನೋಡಿ. ಇಲ್ಲೂ ಅಷ್ಟೇ ಎಷ್ಟು ತುಳಸಿ ಗಿಡ ಹುಟ್ಟಿದೆ ಅಂತ, ಸಿಕ್ಕಾಪಟ್ಟೆ ಹುಟ್ಟಿದೆ ತುಳಸಿ ಗಿಡ. ಇದು ನೆಲ್ಲಿಕಾಯ್ದು, ಇದು ಅಷ್ಟೇ. ಬಿಸಿಲು ತುಂಬ ಬರ್ತಾಯಿದೆ ಇವತ್ತು. ಸೊ ಇದು ಒಂದೆಲ್ಗ ಅಂತಾರಲ್ವ, ಆ ಥರದ್ದು ಇದು ದೊಡ್ಡ ಪತ್ರೆ. ಮಕ್ಕಳಿಗೆ ಕೆಮ್ಮು ಅಥವಾ ನೆಗಡಿ ಏನಾದರೂ ಆದಾಗ ಸಣ್ಣ ಮಕ್ಕಳಲ್ಲಿ ಇದನ್ನೆಲ್ಲ ತಗೊಂಡು ಹೋಗಿ ನಾವು ಒಂದು ವಿಳೆದೆಲೆ ಜೊತೆ ಇದನ್ನು ಮತ್ತು ಸ್ವಲ್ಪ ಮೆಣಸು ಎಲ್ಲ ಹೆಂಚು ಮೇಲೆ ಬಿಸಿ ಮಾಡಿ ಅದನ್ನು ಕುಟ್ಬಿಟ್ಟು ರಸ ಇರುತ್ತಲ್ವ, ಅದನ್ನು ಜೇನುತುಪ್ಪದ ಜೊತೆ ಮಕ್ಳಿಗೆ ತಿನ್ನಿಸಿದ್ರೆ ಕೆಮ್ಮು ಕಫ ಇರೋದೆಲ್ಲ ಹೋಗುತ್ತೆ ಅಂತ ಹೇಳಿ ಎಲ್ಲ ತಿನ್ನಿಸ್ತಾ ಇದ್ವಿ. ಸೊ ನೋಡಿ ಮಳೆ ಇದ್ಮೇಲೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸೊ ಬ್ರಹ್ಮಕಮಲ ಎಷ್ಟೊಂದು ಬಿಟ್ಟಿದ್ದಾವೆ. ಸೊ ಇವತ್ತು ನೈಟ್ಗೆ ಅರಳುತ್ತೆ. ಸೊ ನೋಡಬೇಕು ನೈಟ್ ಬಂದು, ನಾವು ಮೇಲಿದೆಯಲ್ಲ, ಸೊ ಹಾಗಾಗಿ ನೈಟ್ ಟೈಮು ಮರ್ತೇ ಬಿಡ್ತೀನಿ ಮೇಲೆ ಬಂದು ನೋಡೋವಂಥದ್ದು. ನೋಡಿ ಎಷ್ಟು ದಪ್ಪ ಇದೆ. ಇವತ್ತು ನೈಟ್ ಗ್ಯಾರಂಟಿ ಅರಳುತ್ತೆ, ನೆನಪು ಮಾಡಿಕೊಂಡು ಬಂದು ನೋಡಬೇಕು. ನೋಡಿ ಎಲ್ಲೆಲ್ಲೋ ಹೋಗಿಬಿಟ್ಟಿದ್ದಾವೆ, ಇಲ್ಲಿ ಮೆಟ್ಲು ಮೇಲೆಲ್ಲ ಹೋಗಿದೆ. ಇದು ರಾತ್ರಿ ಅರಳಿತ್ತು ಅನಿಸುತ್ತೆ, ಇಲ್ಲ ಇವತ್ತು ರಾತ್ರಿ ಅರಳ್ಬೋದು, ಇಲ್ಲ ರಾತ್ರಿ ಅರಳಿತ್ತೋ ಏನೋ ಗೊತ್ತಿಲ್ಲ, ನೋಡಲೇ ಇಲ್ಲ ಮೇಲೆ ಬಂದು. ಸೊ ಇಲ್ಲೂ ಒಂದು 2-3 ಇದ್ದಾವೆ ನೋಡಿ. ಈ ಕಡೆ ಕೆಳಗಡೆ ಇಲ್ಲೊಂದಿದೆ ನೋಡಿ, ಇಲ್ಲೆಲ್ಲ ಎಲ್ಲ ರಾತ್ರಿ ಹರಳಿದೆ ಅನಿಸುತ್ತೆ, ಎಲ್ಲ ಮೆತ್ತಗಾಗಿದ್ದಾವೆ. ಸೊ ನೋಡೇ ಇಲ್ಲ, ಮಿಸ್ ಮಾಡಿಕೊಂಡೆ. ನೋಡೋಣ ಇವತ್ತು ರಾತ್ರಿ ಬಂದು ನೋಡ್ತೀನಿ. ನೋಡಿ ಇದು ಹೇಗೆ ಒಂದು ಎಲೆ ಇದೆಯಲ್ಲ, ಎಲೆ ತುದಿನಲ್ಲೇ ಬಂದಿರೋವಂಥದ್ದು ನೋಡಿ. ಇದೆಲ್ಲ ಸಣ್ಣದು ಮೊಗ್ಗಿನ, ಇದೆಲ್ಲ ದಪ್ಪದು. ಇವತ್ತು ನೋಡೋಣ ನೈಟು ಮರಿದಿರ ಬಂದು ನೋಡಬೇಕು. ನೋಡಿ ಈ ಎಲೆಲ್ಲೂ ಅಷ್ಟೇ. ಸೊ ನೋಡಿ ಇದರಲ್ಲಿ ಹೆಂಗಿದೆ ಅಂತ, ಇದರಲ್ಲೆಲ್ಲ ಚೆನ್ನಾಗಿ ಬಿಟ್ಟಿದ್ದಾವೆ, ಎಷ್ಟೊಂದು ಬಿಟ್ಟಿದ್ದಾವೆ ನೋಡಿ. ಇದು ಅಷ್ಟೇ, ಎಲೆಗಳೆಲ್ಲ ಇದರಲ್ಲೇ ಇದೆ ನೋಡಿ. ಇಲ್ಲೂ ಒಂದಿದೆ, ಇಷ್ಟೊಂದಿದೆ, ಇನ್ನು ಒಂದು 5-6. ಇದು ಮುಳ್ಳು ಚುಚ್ತಾ ಇದ್ದೇನೆ. ನಿಂಬೆಹಣ್ಣು ಗಿಡ, ಎಳ್ಳಿಕಾಯೋ ನಿಂಬೆಹಣ್ಣು ಗೊತ್ತಿಲ್ಲ. ಒಂಚೂರು ಎಲೆ ಕಿತ್ತಿ ನೋಡಿದ್ರೆ, ಸ್ಮೆಲ್ ನೋಡಿದ್ರೆ ಇದು ಸೀತಾಫಲ. ನಾನು ಊರಲ್ಲಿ ತೋರಿಸಿದ್ನಲ್ವ, ಸೊ ಹಣ್ಣು ಕಿತ್ಕೊಂಡು ಬಂದಾಗ ಒಂದು ಬೀಜ ತಂದು ಹಾಕಿದ್ದೆ, ಇಲ್ಲಿ ಬೆಳೆದಿದ್ದಾವೆ. ಇದನ್ನೆಲ್ಲ ಊರಿಗೆ ತೊಗೊಂಡೋಗಿ ಹೊಲದ ಹತ್ರ ಹಾಕೋಣ ಅಂದ್ಕೊತೀನಿ. ಸೊ ಮರ್ತೇ ಹೋಗ್ಬಿಡ್ತೀನಿ ಹೋಗಬೇಕಾದ್ರೆ. ಈ ಸತಿ ಇಲ್ಲೊಂದು 2 ಗಿಡ ಇದೆ, ಒಂದು ಎಳ್ಳಿಕಾಯ್ದೋ ಅಥವಾ ನಿಂಬೆಹಣ್ಣು ಗೊತ್ತಿಲ್ಲ. ಇದೊಂದಿದೆ, ಸೀತಾಫಲ ಒಂದಿದೆ. ನೆಕ್ಸ್ಟು ಇಲ್ಲೊಂದಿದೆ, ಇದು ಎಳ್ಳಿಕಾಯ್ದೋ ನಿಂಬೆಹಣ್ಣು, ಇದು 2ರಲ್ಲಿ ಇದೊಂದು ತೊಗೊಂಡು ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ ಊರಿಗೆ. ಸೊ ಅಂದ್ಕೊತೀನಿ, ಹೋಗಬೇಕಾದ್ರೆ ಮರ್ತುಬಿಟ್ಟು ಹೋಗ್ಬಿಡ್ತೀನಿ. ಗಾಳಿ ಚೆನ್ನಾಗಿ ಬರ್ತಿದೆ. ಹೂವು ಕಿತ್ಕೊಳ್ಳೋಣ, ಪೂಜೆಗಾಗುತ್ತೆ ಇವತ್ತಿಗೆ. ಇವತ್ತು ಮಂಗಳವಾರ. ನಾನು ನೆನ್ನೆ ಮಳ್ಳೆ ಇವತ್ತೊಂದೆಲ್ಲ ಕಟ್ಕೊಂಡಿದ್ದೆ, ಇವತ್ತು ಪೂಜೆಗೆ ಆಗುತ್ತೆ ಅಂತ ಹೇಳಿ. ಸೊ ಇಲ್ಲೂ ಒಂದು 5-6 ದಾಸವಾಳ ಬಿಟ್ಟಿದೆ, ತುಂಬ ಚೆನ್ನಾಗಿದೆ. ನೋಡೋಣ ರಾತ್ರಿಗೆ ನೆನಪಾದರೆ ಬಂದು ಬ್ರಹ್ಮಕಮಲ ಹೇಗೆ ಬಿಟ್ಟಿರುತ್ತೆ ಏನು ಅಂತ ನೋಡೋಣ. ಇದಿದೆ, ಒಂದು 2-3 ಅಳ್ಬೋದು ಅನಿಸುತ್ತೆ. ಸೊ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನನ್ನ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಹೋಗಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ವಿಡಿಯೋ ಫುಲ್ ನೋಡಿ, ಯಾರು ಸ್ಕಿಪ್ ಮಾಡಬೇಡಿ. ಇಷ್ಟ ಆದರೆ ಲೈಕ್ ಮಾಡಿ. ಸೊ ಸಬ್ಸ್ಕ್ರೈಬ್ ಮಾಡಿಕೊಂಡೇ ವಿಡಿಯೋ ನೋಡಿ, ಇಲ್ಲಾಂದರೆ ನಿಮಗೆ ನನ್ನ ವ್ಲಾಗ್ಸ್ ಎಲ್ಲ ನೋಟಿಫಿಕೇಷನ್ ಯಾವುದೂ ಬರಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ. ಸೊ ಹಾಗಾಗಿ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಎ ನೈಸ್ ಡೇ. ಬಾಯ್ ಬಾಯ್.